ಈ ಪ್ರಶ್ನೆ ತುಂಬ ವಿಶೇಷವಾಗಿದೆ. ಚೆನ್ನಾಗಿರೋದು ನನಗೆ ಅನಿಸ್ತಾ ಇಲ್ಲ. ಈ ಚೆನ್ನಾಗಿರೋದು ಅಂದ್ರೆ ಹೇಗೆ? ಇದು ನಿಜಕ್ಕೂ ಅವ್ರು ಕೇಳೋದ್ರ ಹತ್ರ ಉತ್ತರ ಕೊಡೋಕ್ಕಾಗಲ್ಲ. ಯಾವುದ್ರಲ್ಲಪ್ಪ ಚೆನ್ನಾಗಿರ್ಬೇಕು ನಿನಗೆ? ನೋಡಕ್ಕೆ ಚೆನ್ನಾಗಿರ್ಬೇಕು. ನೋಡಕ್ಕೆ ಚೆನ್ನಾಗಿರೋದು ನಿನಗೆ ಹೆಂಗೆ ಗೊತ್ತಾಗತ್ತೆ? ಅಂದರೆ ನಾವು ಮಾತಾಡ್ತಾ ಇದ್ದೀವಿ, ಅದರ ಅರ್ಥ ಗೊತ್ತಿಲ್ಲ ನಮಗೆ. ಚೆನ್ನಾಗಿರೋದು ಸರಿ, ಚೆನ್ನಾಗಿರಲಿ. ಕಾಫಿ ಚೆನ್ನಾಗಿರಬೇಕು. ಕಾಫಿ ಚೆನ್ನಾಗಿರೋದು ಅಂದರೆ ಹಿಂಗೆ ಅದು ಗೊತ್ತಿಲ್ಲದೆ ಕಾಫಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ತುಂಬ ಸಿಂಪಲ್ ಅದು ವಿಚಾರ. ತಿಳ್ಕೊಳ್ಳೋವರೆಗೂ ಕಾಫಿ ಚೆನ್ನಾಗಿರಬೇಕು ಅಂದರೆ ಕಾಫಿ ಕುಡಿದ್ರೆ ತುಟಿಗೆ ಅಂಟ್ಕೋಬಾರ್ದು. ಅಂಟ್ಕೊಂಡ್ರೆ ಕಾಫಿ ನಮಗೆ ಅನಾರೋಗ್ಯಕ್ಕೆ ಪ್ರಾಪ್ತಿ ಆಗುತ್ತೆ ಅದು ಅಂತ. ತುಟಿಗೆ ಅಂಟಬಾರ್ದು ಅಂದರೆ ಹಾಲನ್ನ ಸಿಕ್ಕಾಬಿಟ್ಟೆ ರೋಸ್ಟ್ ಮಾಡಿದ್ದಾರೆ ಅಂತ. ಹಾಲು ರೋಸ್ಟ್ ಮಾಡಿದ್ದು ಮತ್ತೆ ಟೀ ತಂದು ಕೊಟ್ಟರೆ ಇಟ್ಟಾಗ ಅದು ಸ್ವಲ್ಪ ಕೆನೆ ಕಂಡ್ರೆ ಆ ಟೀನ ಕುಡಿಬಾರ್ದು. ಅದೆಂಥದ್ದೇ ಆಗಿರಲಿ ಮುಟ್ಟಬಾರ್ದು. ಯಾಕೆ ಅಂದರೆ ಅದೇ ವಿಷ. ಆದರೆ ಇಷ್ಟೆಲ್ಲ ನಾವು ಗಮನಿಸ್ಕೊಂಡು ಕುಡಿಬೇಕಾ ಅಂದರೆ, ಬದುಕಬೇಕು ಅಂದರೆ ಅದಕ್ಕೆ ಪ್ರಾಧಾನ್ಯತೆ ಕೊಡಿ. ಇಲ್ಲ ಅಂದರೆ ಹುಚ್ಚುಚ್ಚಾಗಿ ಬದುಕಿ ಆರೋಗ್ಯಕರವಾಗಿರೋ ಜೀವನ ಬೇಕು ಅಂದರೆ ಅಲ್ಲ. ನಮ್ಗೆ ಬೇಡದೇನೋ ನಾವು ಚೆನ್ನಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತೀರಾ. ಸಿಕ್ಕದ್ದೆಲ್ಲ ತಿಂದ್ರೆ ಏನದು? ಕರೆಕ್ಟ್. ನಾಯಿ ಉಪ್ಪಿನಕಾಯಿ ತಿನ್ನಲ್ಲ, ಈ ಮನುಷ್ಯ ತಿಂತಾನೆ. ಇರುವೆ ಅದನ್ನ ಮುಟ್ಟಲ್ಲ, ಈ ಮನುಷ್ಯ ತಿಂತಾನೆ. ಇನ್ನೆಂಥ ಕಿತ್ತೋದ್ ಮನುಷ್ಯರು ಲೆಕ್ಕ ಹಾಕೊಳ್ಳಿ. ನಾವು ಬೇಡದೇ ಇರೋ ವಿಷ ಇರೋದು ಬಿಡಲ್ಲ ನಾವು. ಅದಕ್ಕೆ ಊಟ ಕುತ್ಕೊಂಡಾಗ ಉಪ್ಪಿನಕಾಯಿನ ಎಡಕ್ಕಾಕ್ತಾರೆ. ಮುಟ್ಟಬೇಡವೋ ಮೂರ್ಖ ಅಂತ. ಉಪ್ಪಿನಕಾಯಿ ಎಡಕ್ಕಾಕ್ತಾರೆ, ಸಕ್ಕರೆಯನ್ನ ಬಲಕ್ಕೆ ಹಾಕ್ತಾರೆ. ನಮ್ಮ ಜನಕ್ಕೆ ಅದು ಇನ್ನೂ ಗೊತ್ತಿಲ್ಲ. ಎಲ್ಲ ಒಂದ್ ಕಡೆ ಹಾಕ್ಬಿಟ್ಟು ಹೋಗಪ್ಪ ಆ ಕಡೆ. ಅಂದರೆ ಇದೆಲ್ಲ ಯಾಕೆ ಅಂದರೆ ನಾವು ಶಾಸ್ತ್ರ ಅನ್ನತಕ್ಕಂಥದ್ದನ್ನ ನಾವು ಯಾವುದು ಜ್ಞಾನವನ್ನು ಕೊಡ್ತಕ್ಕಂಥ ಶಾಸ್ತ್ರ ಅಂತ ಬಳಸ್ತಾ ಇಲ್ಲ. ಯಾರೋ ಹೇಳಿದ್ದನ್ನ ಶಾಸ್ತ್ರ, ನಾವು ಕೇಳೋದು ಶಾಸ್ತ್ರ. ಇದು ನಮ್ಮ ದೇಶದ ಸದ್ಯಕ್ಕೆ ಹೋಗಲ್ಲಮ್ಮ. ಇದು ಅಭ್ಯಾಸ ಆಗಿ ಬಂದ್ಬಿಟ್ಟಿದೆ. ಅದಕ್ಕೆ ನಾವು ತಿಳಿತಕ್ಕಂಥ ಜ್ಞಾನರೂಪವಾಗಿರ್ತಕ್ಕಂಥ ಶಾಸ್ತ್ರವನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು, ಮಾಡಬಾರ್ದು ಅಂತಕ್ಕಂಥ ಗೊತ್ತಾಗಬೇಕು. ಇದಕ್ಕೆ ಒಂದು ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳು ಅಥವಾ ಗುಣ ಅಥವಾ ಅಭ್ಯಾಸ ಅಥವಾ ಬುದ್ಧಿ, ಇದಕ್ಕೆಲ್ಲ ಬೇಕಾಗಿರೋದು ಯಾವುದು? ಇಷ್ಟಕ್ಕೂ ಯಾವ್ದು ಬೇಕಾಗುತ್ತೆ? ಉಸಿರಾಟನೇ. ಈ ಉಸಿರಾಟ ನಮ್ಮದೇ ಆದ ಪ್ರಕೃತಿದತ್ತವಾಗಿ ನಮ್ಮ ದೇಹಕ್ಕೆ ನಮ್ಮ ವಯಸ್ಸಿಗನುಸಾರವಾಗಿ ಉಸಿರಾಟ ಆಡಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬರಬೇಕಂದ್ರೆ ನೀವು ತಗೊಳ್ತಕ್ಕಂಥ ಆಹಾರದ ರೀತಿ, ಆಹಾರ ಸೇವನೆಯ ರೀತಿ. ಯಾಕೆ ಅಂದರೆ ಅದಕ್ಕೆ ಇಟ್ಟಂತ ಆಹಾರವನ್ನ ಸೇವನೆ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲವೂ ತಗಲಾಕೊಳ್ತೀವಿ ನಾವು. ಇಟ್ಟಂತ ಆಹಾರ ಅಂದ್ರೆ 1.5 ಗಂಟೆ 2 ಗಂಟೆ ಆಗಿದೆ ಮಾಡಿ ಅದನ್ನ ಬಳಸೋದ್ರಿಂದ ಈ ಹುಚ್ಚುತನ ಜಾಸ್ತಿ ಆಗುತ್ತೆ. ಈಗ ಇದನ್ನ ಇವತ್ತಿನ ಕಾಲಕ್ಕೆ ಏನಾಗುತ್ತೆ ಅಂದ್ರೆ, ಏನ್ ಮಾಡೋದು, ಸ್ಕೂಲು ಮಕ್ಕಳು ಕಳಿಸ್ಬಾರ್ದಾ, ಆಫೀಸಿಗೆ ಟಿಫನ್ ತಗೊಂಡು ಹೋಗ್ಬಾರ್ದಾ, ಆ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಹೇಳಕ್ಕಾಗಲ್ಲ. ಅದು ನಿಮ್ಮ ವೈಯಕ್ತಿಕ. ತಿಂತೀನಿ, ತಿನ್ನಿ, ಪದ್ಧತಿ ಹಿಂಗಿದೆ. ಈಗ ನಾವು ಬೇಕು ಬೇಡ ಅಂತ ಹೇಳಕ್ಕಾಗಲ್ಲ, ಆರ್ಡರ್ ಮಾಡಕ್ಕಾಗಲ್ಲ. ಈ ತರ ಇದೆ. ನಾನು ತಿನ್ನಿ. ಈಗ ಹೆಂಗೆ ಹೇಳ್ಬಿಡ್ತೀನಿ, ಸ್ವಾಮಿ ಎಲ್ಲಿಂದ ಎಲ್ಲಿಗೋ ನಾವು ಬರಬೇಕು, ಹೋಟ್ಲ ತಿನ್ನೋದು ನನಗೆ ಆಗಲ್ಲ, ಗ್ಯಾಸ್ಟ್ರಿಕ್ ಬರ್ತದೆ, ಮನೆಯಿಂದ ತಂದು ತಿನ್ನಬೇಕು. ಅದು ಹೋಟ್ಲಿಗಿನ್ನ ಸಮಸ್ಯೆ ಆದದ್ದೇ ಇದು. ಹೋಟ್ಲಿಗೆ ತಾಜಾ ಹೋದ ತಕ್ಷಣ ಕೂಟಿ ಎಲ್ಲ ಮಾಡ್ಕೊಡಲ್ಲ, ಆದರೆ ಬಿಸಿ ತಂದು ಕೊಡ್ಬೋದು ಅಷ್ಟೇ. ಆದರೆ ಇದನ್ನು ಮಾಡಿದ್ರು ಅದೇ ಥರನೇ ಆಗೋದು. ಹಾಗಾಗಿ ನಮ್ಮ ಜೀವನ ನೆಮ್ಮದಿಯಾಗಬೇಕು, ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಮನಸ್ಸಿರತಕ್ಕಂಥ ನಾವುಗಳು ನಮ್ಮ ದೇಹಕ್ಕೆ ಯಾವುದು ಬೇಕು ಅದನ್ನೇ ಕೊಡಬೇಕು. ಎರಡನೇ ವಿಷಯಕ್ಕೆ ಬರ್ತೀನಿ. ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ಇವತ್ತು, ನಿನ್ನೆ ಒಂದು ವಿಚಾರ ಬಂತು, 10 ವರ್ಷದ ಹೆಣ್ಣು ಹುಡುಗಿ ಲವ್ ಕೇಸಲ್ಲಿ ಸಿಕ್ಕಾಕೊಂಡಿದೆ ಅಂತ ಫೋನ್ ಬಂತು ನನಗೆ. ಎಷ್ಟು? 10 ವರ್ಷದ ಹೆಣ್ಣು ಹುಡುಗಿ ಲವ್ ಕೇಸಲ್ಲಿ ಸಿಕ್ಕಾಕೊಂಡಿದೆ. ಇದು ಯಾರು ನಂಬಕ್ಕಾಗಲ್ಲ. 10 ವರ್ಷಕ್ಕೆ ಇದು ಅವಶ್ಯಕತೆ ಬರುತ್ತಾ? ಆದರೆ ಮನಸ್ಥಿತಿ ಮೇಲೆ ಅದು ಹೋಗಿದೆಯೇ ಹೊರತು, ಅವಾಗ ನಾನು ಹೇಳಿದೆ, ಆ ಹುಡುಗಿನ ಬೈಯೋದು ತಪ್ಪು ಅಂತ ತಿಳ್ಕೊಳ್ಳೋದು ಮೊದಲು ನಿಮ್ಮ ತಪ್ಪು. ಅದು ಆ ರೀತಿಗೆ ಬರೋಕ್ಕೆ ಕಾರಣ ಏನು ಅಂತಂದರೆ, ನೀವು ಗಂಡ ಹೆಂಡತಿ ಊಟ ಮಾಡಿರ್ತಕ್ಕಂತಹ ಅಭ್ಯಾಸದ ಬಲದಲ್ಲಿ ಮಕ್ಕಳು ದಾರಿ ತಪ್ತಾರೆ. ಇದು ಗೊತ್ತಾಗಬೇಕಲ್ಲ. ಒಂದು ಮನೆಯಲ್ಲಿ ಮಗು, ಗಂಡಾಗಲಿ ಹೆಣ್ಣಾಗಲಿ ದಾರಿ ತಪ್ತಾ ಇದ್ದಾರೆ, ಲವ್ವಲ್ಲಿ ಸಿಕ್ಕಾಕೊಂಡಿದ್ದಾರೆ, ಆದಮೇಲೆ ಬೇರೆ ಬೇರೆ ಥರ ಎಲ್ಲ ನೋಡ್ತಾರೆ, ಕೆಟ್ಟ ಅಭ್ಯಾಸಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಅದು ಅಪ್ಪ ಅಮ್ಮನ ಫೌಂಡೇಶನ್ನೇ ಅದು. ಸ್ವಾಮಿ ನನಗೆ ಅವಾಗ ತುಂಬ ಕಷ್ಟ ಆಯಿತು, ಶ್ರಮ ಆಯಿತು, ಕೂಲಿ ಮಾಡ್ತಿದ್ದೆ, ಎಲ್ಲೋ ಹೋಗಿ ತಿಂತಿದ್ದೆ, ಹೆಂಗೋ ಆಗ್ತದೆ ಸ್ವಾಮಿ, ಇಷ್ಟು ಕಷ್ಟಪಟ್ಟೆ, ಈ ಕತೆ ಹೇಳ್ಬಾರ್ದು. ಈ ಕತೆ ಹೇಳಿದ್ರೆ ಮಕ್ಕಳ ಬಗ್ಗೆ ಕ್ವಾಲಿಟಿ ಕೇಳಬಾರ್ದು. ನೀನು ಮಾಡಿರೋ ತಪ್ಪಕ್ಕೆ ಅದು ಪ್ರತಿಫಲ ಸಿಕ್ಕಿದೆ, ಅದನ್ನಾರು ರಿಪೇರಿ ಮಾಡು ಅಂದರೆ. ಮಕ್ಕಳಿಗೆ ನಾವು ಎಕ್ಸಾಮ್ ರೆಡಿ ಮಾಡಿಸೋರು ಮಕ್ಕಳನ್ನ ಶಕ್ತಿ, ಅದಕ್ಕೇನು ಹೇಳ್ತಾರೆ ಅಂದರೆ ಸಿಂಹ
ಸಿಂಹದ ರೀತಿ ಶಕ್ತಿ ಇರತಕ್ಕಂಥ ಮಕ್ಕಳನ್ನು ಬೆಳೆಸ್ಬೇಕಂತೆ. ಮಕ್ಕಳಿಗೆ ಭಯ ಅನ್ನೋದು ಗೊತ್ತಾಗಬಾರ್ದು, ಹೆದರಿಕೆ ಅಂತಕ್ಕಂಥದ್ದು ಮಗುನಲ್ಲಿ ಬರಲೇಬಾರ್ದು. ಯಾವ ಮಗು ಹೆದರುತ್ತೆ, ಭಯ ಬೀಳುತ್ತೆ, ತಿಳ್ಕೊಬೇಕು ಆ ಮಗು ಅನ್ಫಿಟ್. ಎಷ್ಟೇ ಓದಿರ್ಬೋದು, ಅದು ಎಷ್ಟೇ ಮಾರ್ಕ್ಸ್ ತೆಗಿಬೋದು, ಏನು ಪ್ರಯೋಜನ ಇಲ್ಲ, ಒಂದೇ ಸಲ ದಡಕಂತ ಕುತ್ಕೊಂಡ್ಬಿಡುತ್ತೆ. ಚೆನ್ನಾಗಿದ್ದ, ಈಗ SSLC PUC ಬಂದ್ಮೇಲೆ ಈ ಥರ ಆಯಿತು ಅಂತ ಸುಮಾರು ಜನ ಕೇಳೋರು ಇದ್ದಾರೆ. ಇದು ಚಿಕ್ಕ ಮಕ್ಕಳಿದ್ದಂಥದ್ದು ಇಲ್ವಾ ಯಾವಾಗ ಅಂದರೆ, ದೇಹ ಹೇಗೆ ಬೆಳೀತಾ ಹೋಗುತ್ತೆ, ಪೋಷಕಾಂಶದ ಕೊರತೆಗಳು ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ನಾನು ತಿನ್ನೋದೇ 2 ಇಡ್ಲಿ, ವಯಸ್ಸಾದರೂ 2 ಇಡ್ಲಿ, ಅದು ಮಧ್ಯಮ ಇದ್ರೂ 2 ಇಡ್ಲಿ, ಚಿಕ್ಕದ್ರಲ್ಲೂ 2 ಇಡ್ಲಿ, ನಾವು ಹಿಂಗೆ ತೂಕ ಹಾಕೊಂಡು ಹೋಗ್ಬಿಡ್ತೀವಿ. ನಾವು ನಮ್ಮ ದೇಹ ಹೋಗ್ತಾ ಹೋಗ್ತಾ ದುರಸ್ತಿ ಆಗ್ತಾ ಹೋಗುತ್ತೆ ಅಂತ ನಾವು ತಿಳ್ಕೊಬೇಕಲ್ಲ. ಆ ದುರಸ್ತಿ ಆಗೋದಕ್ಕೆ ಕಾರಣ ಪ್ರೋಟೀನ್ ಅವಶ್ಯಕತೆ ಅಂತ ಗೊತ್ತಾಗಬೇಕಲ್ಲ. ಇದಿಷ್ಟು ಸೇರ್ತಕ್ಕಂಥದ್ದು ನಮ್ಮ ಕೊನೆಯ ಭಾಗ ಯಾವುದು ಅಂದರೆ ಕರಳು. ಈ ಕರಳಿಗೆ ಪೂರ್ಣವಾಗಿರ್ತಕ್ಕಂಥ ಔಷಧಿ ಯಾವುದು, ಕರಳಿಗೆ ಔಷಧಿ ಯಾವುದು ಅಂತ ಕೇಳಿದ್ರೆ ಏನಾದ್ರು ಹೇಳೋಕ್ಕಾಗತ್ತೆ? ಕರಳಿಗೆ ಔಷಧಿ ಬೇಕಾ ಬೇಡವಾ, ಆ ಔಷಧಿ ಅಂದರೆ ಯಾವುದು? ಯಾಕೆಂದ್ರೆ ಇದು ತುಂಬಾ ಅತಿ ಸೂಕ್ಷ್ಮವಾದ ವಿಷಯ. ಕರಳು, ಹೌದಲ್ಲ? ಕೊನೆ ಭಾಗ ಇದು. ಈ ಕೊನೆ ಭಾಗಕ್ಕೆ ಔಷಧಿ ಬೇಕಾ ಬೇಡವಾ? ಔಷಧಿ ಬೇಕು. ಯಾವುದು ಅದು ಪ್ರಶ್ನೆ. ಇದಕ್ಕೆ ಮಾಡಿದಾಗ 1-2-3 ದಿನಕ್ಕೆ ಗೊತ್ತಾಗತ್ತೆ. ಏನು ಅಂದರೆ, ತರಕಾರಿಗಳು ಸಮೂಹ, 3-4 ತರಕಾರಿಗಳ ಸಮೂಹದ ರಸ ಕರಳಿಗೆ ಔಷಧಿ ಆಗತ್ತೆ. ಇದನ್ನ ಟೆಸ್ಟ್ ಮಾಡಬೇಕು ಅಂದ್ರೆ ಇವತ್ತೇ ಇದು ಹೆಂಗೆ ಹೇಳ್ತಾರೆ ನೋಡೋಣ ಅಂತ ಅಂದ್ರೆ, ಒಂದು 3 ತರಕಾರಿ ಅಥವಾ 4 ತರಕಾರಿ ಮಿಶ್ರಣವಾದ ರಸವನ್ನ ಊಟಕ್ಕೆ 1 ಗಂಟೆ ಮುಂಚಿತವಾಗಿ ಕುಡಿದು ಒಂದು ಅರ್ಧ ಗಂಟೆ ವಾಕ್ ಮಾಡಿ. ಯಾಕೆ ವಾಕ್ ಮಾಡಬೇಕು ಅಂದರೆ, ವಾಕ್ ಹೋದಾಗ ಗೊತ್ತಾಗತ್ತೆ. ಯಾಕೆ ಹೇಳಿದ್ರು ಗುರುಗಳು ಅಂತ ನಾನು ಹೇಳಲ್ಲ, ಏನಾಗತ್ತೆ ಅಂತ. ದೇಹ ಅಷ್ಟೇ ಎಲ್ಲ ಹಗರ ಆಗ್ಬಿಡತ್ತೆ. ದೇಹ ಹಗರ ಆಯಿತು ಅಂದರೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದಾದ ಮೇಲೆ ನಿನಗೆ ಎಷ್ಟು ಬೇಕೋ ಅಷ್ಟು ಊಟ ಆಹಾರ ತಗೋಬೇಕು. ಎಷ್ಟು ಬೇಕಷ್ಟು, ಚೆನ್ನಾಗಿದೆ ಅಂತ ಜಾಸ್ತಿ ತಗೊಳ್ಳೋದಲ್ಲ. ಒಂದು ಸ್ವಲ್ಪ ಬಿಸಿ ಹಾಲು ಮಾಮೂಲಿ, ಅದು ಗೊತ್ತಿರ್ತಕ್ಕಂಥದ್ದು. ಇಷ್ಟು ಮಾಡಿ ಮಲಗಿ ಬೆಳಿಗ್ಗೆ ಎಷ್ಟು ಆನಂದ, ಸ್ವರ್ಗದಲ್ಲಿ ಮಲಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಬೆಡ್ಡಿಂದ ಹೇಳ್ಬೇಕಾರೆ. ಈಗ ನಮ್ಮ ಜನಗಳು ಮಕ್ಕಳು ಹೇಳ್ಬೇಕಾದ್ರೆ, ಅಯ್ಯೋ ಏನಕ್ಕಾರು ಹಾಳು ಬೆಳಕಾಯ್ತೋ, ನನ್ಗೆ ಸುಮ್ಮನೆ ನಿದ್ದೆ ಸಾಲ್ತಾ ಇಲ್ಲ, ನನಗೆ ಬಿಡಲ್ಲ, ಹಿಂಗೆ ಅನ್ಕೊಂಡು ಗಂಡನೂ ಹೌದು, ಹೆಂಡ್ತಿನೂ ಹೌದು, ಮಕ್ಕಳು ಹೌದು. ಈ ಬೆಳಿಗ್ಗೆ ಬೆಡ್ಡಲ್ಲಿ ಯಾರು ಖುಷಿಯಿಂದ ಹೇಳ್ತಕ್ಕಂಥದ್ದು ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ. ಹೌದಲ್ಲ? ಮತ್ತೆ ಏನಕ್ಕೇ ಬದುಕ್ತೀರ ಈ ಭೂಮಿಯಲ್ಲಿ? ಬೆಳಗ್ಗೆ ಏಳಬೇಕಾದ್ರೆ ನೆಮ್ಮದಿ ಇಲ್ಲ, ಮಲಗಬೇಕಾದ್ರೆ ನಿದ್ದೆ ಇಲ್ಲ, ಮಧ್ಯದಲ್ಲಿ ಎಚ್ಚರಿಕೆ. ಈ ಜೀವನ ಬೇಕಾ? ಇದನ್ನ ನಾವು ರೂಪಿಸ್ಕೋಬೇಕಾ, ಎಲ್ಲರೂ ಹುಡ್ಕೊಂಡು ಹೋಗ್ಬೇಕಾ? ಯಾರು ರೂಪಿಸ್ಕೋಬೇಕಾಗಿರೋದು? ನಾವೇ. ನೀವು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾನು ನಿದ್ದೆ ಬತ್ತಲ್ಲ ನೋಡಿ ಅಂದ್ರೆ ಏನರ್ಥ? ಅಂದರೆ ನಾವು ಎಷ್ಟು ದೂರ ಇದ್ದೀವಿ, ನಮ್ಮ ಜೀವನಕ್ಕೂ ನಮ್ಮ ದೇಹಕ್ಕೂ ಎಷ್ಟು ದೂರ ಇದ್ದೀವಿ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಒಂದಂತೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಮಕ್ಕಳಿಗೆ ಬೇಕಾಗಿರೋದು ನಿಜವಾದ ಪೋಷಣೆಯೇ ಹೊರತು ಅವರ ಉದ್ಯೋಗಕ್ಕೋಸ್ಕರವಾಗಿ ಓದಿಸ್ತಕ್ಕಂಥ ವಿದ್ಯೆ ಏನು ಉಪಯೋಗಕ್ಕೆ ಬರುವುದಿಲ್ಲ. ಮಗುವಿಗೆ ತಂದೆ ತಾಯಿ ಕೊಡಬೇಕಾದದ್ದು ಪೋಷಣೆಯೇ ಮುಖ್ಯ, ತದನಂತರ ವಿದ್ಯೆ. ಪೋಷಣೆಯನ್ನು ಹಿಂದಕ್ಕೆ ಹಾಕಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವಂಥ ತಂದೆ ತಾಯಿಗಳು ಮಕ್ಕಳಿಗೆ ವಿಷವನ್ನು ಉಣಿಸುತ್ತಿದ್ದೀವಿ ಅಂತ ಡಿಸೈಡ್ ಮಾಡ್ಕೊಂಬಿಡಿ. ಆ ವಿಷದಿಂದ ನಿಮಗೆ ತಿರುಗುಬಾಣ ಆಗಿ ನಿಮ್ಮನ್ನು ರೋಡಲ್ಲಿ ನಿಲ್ಸೋದಕ್ಕೂ ರೆಡಿ ಇರ್ತಾರೆ. ಯಾಕೆ ಅಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ, ನಮ್ಮ ಹುಡುಗ ನಿಮ್ಮ ಹುಡುಗಿನ ಯಾಕೆ ಕೆಣಕದ, ಅಥವಾ ನಿಮ್ಮ ಹುಡುಗಿ ನಮ್ಮ ಹುಡುಗ ಹತ್ರ ಯಾಕೆ ಮಾತಾಡ್ದ, ಇದರಿಂದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ಈ ಹುಚ್ಚುತನ ಮಕ್ಕಳಲ್ಲಿ ಏನಕ್ಕೆ ಬರುತ್ತೆ ಅಂದರೆ ಇದಕ್ಕೇನೆ.